ಕನ್ನಡ ಸಾಂಗ್ ಕೊಡೋದಿಲ್ಲ ಅವರೇ ಕನ್ನಡ ಸಾಂಗ್ ಹಾಕ್ಸಿ ನಿಮಗೋಸ್ಕರ ನೈಟ್ ಡಿಜೆನೇ ಇರಬೇಕು. ಏನೋ ನಾವು ಒಂದೇ ನೋಡಿಬಿಟ್ಟು ಒಂದೇ ಒಂದು ಪಂಚರ್ ಹಾಕಿದ್ದೀವಿ, ಆದರೆ ಇನ್ನೊಂದು ಪಂಚರನ್ನು ಆಗಿಬಿಟ್ಟಿದೆ. ಇನ್ನೊಂದ್ಸರಿ ಚೆಕ್ ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ನಾನು ಮಾತಾಡೋದು ನಿಮ್ಗೆ ಕೇಳಿಸುತ್ತಾ ಇಲ್ಲ ಗೊತ್ತಿಲ್ಲ. ಇಲ್ಲಿ ವಿಪರೀತ ಗಾಳಿ ಇದೆ, ಮತ್ತೆ ನೋಡಿ ಅದು ಅಲೆಗಳು ಹೆಂಗ್ ಭಯಂಕರವಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಸಮುದ್ರ ನೋಡೋಕ್ಕೆ ಚೆನ್ನಾಗೇ ಇರುತ್ತೆ, ಆದರೆ ಭಯಂಕರವಾಗಿರುತ್ತೆ. ನಿಮ್ಮನ್ನ ಆಡೋದಕ್ಕೆ ಬಿಡೋದಿಲ್ಲ, ಯಾಕಂತಂದರೆ ಇಲ್ಲಿರೋ ಅಲೆಗಳು ಅಷ್ಟೊಂದು ಭೀಕರವಾಗಿರುತ್ತೆ. ನೋಡ್ಬೋದು ನೀವು ಹಿಂದ್ಗಡೆ ಅಲೆಗಳು ಗಾಳಿ ಮತ್ತು ಜಾಸ್ತಿ ಇರುತ್ತೆ, ಅದಕ್ಕೆ ನಿಮ್ಮನ್ನು ಇದರಲ್ಲಿ ಆಡೋದಕ್ಕೆ ಬಿಡೋದಿಲ್ಲ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಈ ವರ್ಕಲಾ ಬೀಚನ್ನು ನೋಡೋಕೆ ಬನ್ನಿ, ಬಟ್ ಆಡೋಕ್ಕೆ ಮಾತ್ರ ಇಲ್ಲಿ ಬಿಡೋದಿಲ್ಲ. ಬೀಚು ಅಷ್ಟೊಂದು ವರ್ತ್ ಅನಿಸಲಿಲ್ಲ, ಯಾಕಂದರೆ ಇದೆಲ್ಲ ನೈಟ್ ಓಪನ್ ಆಗೋದಿಲ್ಲ. ನೈಟ್ ಬಂದ್ರೇ ಚೆನ್ನಾಗಿರೋದು ಎಲ್ಲರಿಗೂ. ಈಗ ಬೆಳಗ್ಗೆ ಆದರೆ ಇವ್ರುಗಳಿಗೆ ನೈಟ್ ಆದ್ರೇ ಬೆಳಗ್ಗೆ ಇಲ್ಲಲ್ಲ. ಸೊ ಸುಮ್ಮನೆ ಬಂದು ಬೀಚನ್ನ ನೋಡ್ಬೋದು ಅಷ್ಟೇ. ಸೊ ಇಲ್ಲೆಲ್ಲ ನೈಟ್ ಹೊತ್ತಲೇ ಇವೆಲ್ಲ ಓಪನ್ ಆಗೋದು ಇವೆಲ್ಲ. ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ಅಲೆಗಳು ಹೆಂಗೆ ಬರ್ತಾ ಇದೆ ಅಂತ. ಸೊ ಆ ಸೌಂಡು ನಾನು ಮಾತಾಡೋದು ಕೂಡ ಕೇಳಿಸುತ್ತಾ ಇಲ್ಲ ಗೊತ್ತಿಲ್ಲ ನಿಮಗೆ, ಅಷ್ಟು ಸೌಂಡ್ ಬರ್ತಿದೆ. ಬನ್ನಿ ನಿಮ್ಗೆ ಅಲೆಗಳು ತೋರಿಸ್ತೀನಿ. ಕರ್ಕೊಂಡು ಹೋಗ್ತೀನಿ ನೋಡಿ, ಸ್ಟೆಪ್ಸು ಹಿಡ್ಕೊಂಡು ಹೋಗ್ಬೇಕು, ತೋರಿಸ್ತೀನಿ ನಿಮಗೆ ನೋಡಿ. ಈ ಥರದಲ್ಲಿ ಹೋಗ್ಬೇಕು. ಹಾಂ, ಸಾಕಾಗಿದೆ ವ್ಯೂ ಮಾತ್ರ. ಸೆಕೆ ಅಂತೂ ಭಯಂಕರ ಗುರು. ಬನ್ನಿ ವರ್ಕಲಾ ಬೀಚನ್ನ ತೋರಿಸ್ತೀವಿ ಎಲ್ಲ ಹೆಂಗಿದೆ ಅಂತ. ಆ್ಯಕ್ಚುಲಿ ವರ್ಕಲಾದಲ್ಲಿ ಬೆಳಗ್ಗೆ ಆದರೆ ಬೆಳಗ್ಗೆ ಆಗೋದಿಲ್ಲ, ನೈಟ್ ಹೊತ್ತಲು ಬರಬೇಕು. ಬೆಳಗ್ಗೆ ಎಲ್ಲ ಬಂದರೆ ಏನಿರೋದಿಲ್ಲ ಇಲ್ಲಿ. ಸುಮ್ಮನೆ ನಮ್ಮ ಥರ ಬಂದು ಓಡಾಡ್ಕೊಂಡು ನೋಡಿ, ಇದೆಲ್ಲ ವರ್ಕಲಾ ಬೀಚ್ಗೆ ಹೋಗೋ ರೋಡು ನೋಡಿ. ಶಾಪಿಂಗ್ ಎಲ್ಲ ತೋರಿಸ್ತೀನಿ ನಿಮಗೆ. ನಿನ್ನ ಮಗಳಿಗೆ ಬ್ಯಾಗು ತಗೋ ಅಣ್ಣ. ಎರಿ ಬಿರ್ರಿ ಬರ್ತಾವನೆ, ಎರ ಬಿರ್ರಿ ಅಣ್ಣ. ವರ್ಕಲಾ ಬೀಚ್ ತೋರಿಸ್ತೀನಿ. ಸೊ ನಾವೀಗ ಅಲ್ಲಿಂದ ಹಿಡಿದು ಸೊ ಅಲ್ಲಿವರೆಗೂ ಈ ಕಡೆ ಬಂದಿದ್ದೀವಿ. ಭಯಂಕರ ಸುಸ್ತಾಗ್ತಾಯಿದೆ. ಹತ್ರ ನಾವು ಅಂಗಡಿಯವ್ರ ಹತ್ರ ಮಾತಾಡಿ ಲಗೇಜಲ್ಲಿ ಇಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ವಿ. ಲಗೇಜ್ ಅನ್ನೋದೇ ನಮಗೆ ದೊಡ್ಡ ಕ್ಯಾರಿ ಮಾಡೋದೇ ದೊಡ್ಡ ಕಷ್ಟ ಆಗ್ಬಿಡೈತೆ ಇಲ್ಲಿ. ನಾವು ಬಿಲ್ ಕೊಡುಂಗೆ ಲಾಕ್ ಆಗೋಯ್ತೇನೋ. ಅವನ ಕನ್ನಡ ಸಾಂಗ್ ಕೊಡೋದಿಲ್ಲ ಅವರೇ ಒಂದು ಸೂರ್ಯ ಅದು ಇದು ಸರ್ಚ್ ಇವ್ರು ಯಾವ್ದನ್ನ ಹಾಕೋಣ, ಯಾವ್ದು ಹಾಕೋಣ ನಿಯರ್ ಯಾವ್ದು ಬಂದೈತೆ ಚೆನ್ನಾಗಿರೋದು. ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂದೈನೂ ಹಾಕ್ತೀನಿ ಇವರು. ಏನು ಆದರೆ ಇವರು ಇದು. ಹಾಂ ನೋಡಿ ಫ್ರೆಂಡ್ಸ್, ಕನ್ನಡ ಸಾಂಗ್ ಹಾಕ್ಸಿ ನಿಮಗೋಸ್ಕರ. ಯಾವ್ದಾದ್ರು ಸಾಂಗು ಕೇಳಿಸ್ಕೊ, ಚೆನ್ನಾಗಿದೆ ಸೌಂಡ್. ಅವಳದ ಸೌಂಡ್ ಥ್ಯಾಂಕ್ ಯು. ಬನ್ನಿ ಕನ್ನಡ ಸಾಂಗ್ ತೋರಿಸ್ತೀನಿ. ಬಿಲ್ ಪೇ ಮಾಡ್ಬೋದು. ಗೊತ್ತು ನಿಮಿಷ ಬರೀ ಏನು ಬೇಕಪ್ಪ ಬೇಕೇನೋ. ಹೇಳೋದು ಸೊ ನೋಡಿ, ನಿಮಗೋಸ್ಕರ ಇವ್ರ ಹತ್ರ ಮಾತನಾಡಿ ನಾನು ಕನ್ನಡ ಸಾಂಗ್ ಹಾಕ್ತಿದ್ದೀನಿ. ನೋಡ್ಬೋದು, ಕೇಳಿಸ್ಕೊಬೋದು ನೀವು.
ಲೈಟ್ ಡಿಜನ್ ಇರಬೇಕು. ಬಸ್ ಜಾಕೆಟ್ ಕೊಟ್ಬಿಡೋಣ. ಬಂದಂತೆ ಎಲ್ಲ ಇಲ್ಲೇ. ಆ್ಯಕ್ಚುಲಿ ನಮ್ಮ ಕಡೆ ಒಂದು ಎಗ್ ಎಷ್ಟಿರ್ಬೋದು ಅಮ್ಮಮ್ಮ ಅಂದರೆ 10 ರೂಪಾಯಿ ಇರ್ಬೋದು. ಆದರೆ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಬಾಯ್ಲ್ಡ್ ಎಗ್ಗು 2ಗೆ 80 ರುಪೀಸು, ಫ್ರೈಡ್ ರೈಸ್ 100 ರುಪೀಸು, ಪ್ಲೈನ್ ಆಮ್ಲೆಟು 100 ರುಪೀಸು. ಸೊ ಕ್ರ್ಯಾಂಡಬಲ್ ಎಗ್ಗು 150 ರೂಪಾಯಿ. ಕಾಸು ಕೊಟ್ಟಂಗೆ ಕಜ್ಜಾಯ. ಒಂದು ಮೊಟ್ಟೆ ಬಂದು ಇಲ್ಲಿ 40 ರೂಪಾಯಿ ಒಂದು ಮೊಟ್ಟೆ ಬಾಯ್ಲ್ಡ್ ಎಗ್. ಸೊ ಇಲ್ಲಿ ಬೀಚಲ್ಲಿ ಭಯಂಕರ ರೇಟ್ಸ್ ಇದ್ದಾವೆ, ತೋರಿಸ್ತೀನಿ ರೀ ನಿಮಗೆ. ನೋಡಿ ನಮ್ಮ ಮುಂದೆನೇ ಬೀಚ್ ಇದೆ. ಬೀಚ್ ನೋಡ್ಕೊಂಡು ಊಟ ಮಾಡೋದ್ರಲ್ಲೇ ಒಂದು ಮಜಾ. ಸೊ ಬೀಚ್ ನೋಡ್ಕೊಂಡು ಊಟ ಮಾಡೋದೇ ಒಂಥರ ಮಜಾ. ತಗೋ ಏನು. ಸೊ ಗೈಸ್ ತುಂಬ ಹೊಟ್ಟೆ ತೊಗೊಂಡ್ಬಿಟ್ಟಿದೆ ಪಾಪ. ಇವನು ಪಂಚರ್ ಹಾಕಿ ಸುಸ್ತಾಗ್ಬಿಟ್ಟಿದ್ದಾನೆ. ಸೊ ಅದಕ್ಕೆ ಊಟ ಮಾಡೋಕ್ಕೆ ಬಂದಿದ್ವಿ. ಸೊ ನಿಮ್ಮ ಫೇವ್ರೇಟ್ ನೋಡಿ, ಇಲ್ಲೆಲ್ಲ ಕಾಕ್ಟೇಲ್ಸ್ ಎಲ್ಲ ಇದೆ ನೋಡಿ. ಆಗಿದೆ ಅಂದರೆ ಡ್ರಿಂಕ್ಸ್ ಎಲ್ಲ ಇದೆ. ಶಾರ್ಟ್ಸ್ ನೋಡಿ, ಶಾರ್ಟ್ಸ್ ಇಲ್ಲೆಲ್ಲ. ಆ್ಯಕ್ಚುಲಿ ವರ್ಕಲಾ ಬೀಚ್ಗೆಲ್ಲ ಫಾರಿನರ್ಸೇ ಬರೋದು. ನಾವು ಭಯಂಕರ ಫಾರಿನರ್ಸ್. ಈ ಥರ ಬ್ಲೂ ಪ್ರಿಂಟ್ ನಾವಿಬ್ಬರು ಇಲ್ಲೇ ಸಿಗೋದು, ಇಲ್ಲೆಲ್ಲ ಸಿಕ್ಕಲ್ಲ. ದೇವ್ರು ಎಕ್ಸ್ಟ್ರಾ ಹಾಕಿ ಹುಡ್ಸಿರೋದು. ಗಾಡ್ಸ್ ಫೋನ್ ದ ಕಂಟ್ರಿ ಕಿಚನ್, ಮೈನೋಸ್ ಆ್ಯಂಡ್ ಮೋಸ್ ಸಲಾಡ್ ಸ್ಯಾಂಡ್ವಿಚ್, ಚಿಕನ್ ಸಲಾಡ್ ಸ್ಯಾಂಡ್ವಿಚ್. ಸೊ ನೋಡ್ತಾ ಇದ್ದೀವಿ, ಆರ್ಡರ್ ಮಾಡಿದ್ದೀವಿ ರೀ, ಆರ್ಡರ್ ಮಾಡ್ತೀವಿ. ಹಾಂ ಫ್ರೆಂಡ್ಸ್, ಕೊನೆಗೂ ಪಂಚರ್ ಹಾಕಿದ್ವಿ. ವರ್ಕಲಾ ಬೀಚ್ಗೆ ಹೋಗ್ತಾ ಇದ್ವಿ. ನೋಡಿ ಇದು ವರ್ಕಲಾ ಬೀಚ್ಗೆ ಹೋಗೋ ಸ್ಟ್ರೀಟು. ಸೊ ನೋಡಿ ಪಾಪ ನಮ್ಮ ಮುರಳಿದ ಟ್ರಾವೆಲರ್ ಹೆಂಗಾಗ್ಬಿಟ್ಟಿದ್ದಾನೆ. ಪಂಚರ್ ಹಾಕಿ ಅವನೇ ಪಂಚರ್ ಹಾಕ್ಬಿಟ್ಟಿದ್ದಾನೆ. ಸೊ ನೋಡಿ ಇಲ್ಲಿ ಐಸು. ಮೀನಿದೆ ಒಳಗಡೆ, ಸ್ಟೋರೇಜ್. ಇಲ್ಲಿ ನೋಡಿ ಫಿಶ್ಶು. ಇಲ್ಲಿ ನೋಡಿ ಫಿಶ್ ಸ್ಟೋರ್ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಬೀಚಲ್ಲಿ ಯಾವುದಿದೆ ಹೆಸರು? ಕೆಂಪು ಮೀನು.